ವಾವ್. ಡೀಪಲ್ಲಿ ನೋಡಿ. ಬಾಯ್ ಬಾಯ್ ಬಾಯ್. ಹಾಯ್. 45 minutes. ഓ ഗോഡ്. 45 minutes. നിങ്ങൾക്ക് 45 minutes, ഞങ്ങൾക്ക് ಭಾರತದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಹಿಂದೂ ಧರ್ಮವನ್ನು ಉದ್ಧರಣ ಮಾಡಿದಂಥ ಶಂಕರಾಚಾರ್ಯರು ತಪಸ್ಸನ್ನಾಚರಿಸಿದಂಥ ಸರ್ವಜ್ಞ ಪೀಠ ನೋಡಿ ಇಲ್ಲಿ. ಈಗ ಇಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ಸುಮಾರು ಅರ್ಧ ಗಂಟೆ ಸಾಗಬೇಕು. ಅರ್ಧ ಗಂಟೆ ಸಾಗಿದರೆ ನಮಗೆ ಸಿಗುವಂಥದ್ದು ಶಂಕರಾಚಾರ್ಯರು ತಪಸ್ಸು ಮಾಡಿದಂತಹ ಸ್ಥಳ ಅಂತೆ. 1.5 ಕಿಲೋಮೀಟರ್ ಇದೆ ಅಂತೆ. ನೋಡುವ, ಅಲ್ಲಿ ಹೋಗಿ. ನೀವು CCTV ಕಣ್ಗಾವಲಿನಲ್ಲಿ ಇದ್ದೀರಿ. ಹೌದು. ಈಗಲೇ ಹಸಿ ಆಗ್ತಾ ಉಂಟು, ಆಗ್ತಾ ಇಲ್ಲ. ನನಗೆ ಸೊಂಟ ನೋವು ಇದ್ದರೆ ಬಹಳ ಕಠಿಣವಾದಂಥ ದಾರಿ. ಕಲ್ಲು ಮುಳ್ಳು. ಮುಳ್ಳಿಲ್ಲ, ಕಲ್ಲು. ನೀರೊಂಜಿ ಬೋಡಿತ್ತು ಮಾರೆ. ನೋಡಿ, ಇವರೇ ಹೋಗಿದ್ದಾರೆ. ನಾವು ಮತ್ತೆ ಹೋಗದಿದ್ರೆ ಶೇಮ್ ಅಲ್ವಾ? ಎಸ್. ಅಜ್ಜಿಯಂದಿರು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ರಿಟರ್ನ್. ಒಂದು ಜಮಾನದಲ್ಲಿ ನಾನು ಹತ್ಬೇಕಂತ ಇದ್ದೆ, ಆದರೂ ಯಾರು ಸಂಗಡಿಗರು ಬೇಗ ಸಿಕ್ಕಿಲ್ಲ. ಮತ್ತೆ ಎಂತ ಮಾಡುದು, ಸಂಕರದಿಂದ ಬಾಕಿ ಹತ್ರ. ಚಪ್ಪಲ್ ದೀದುವ ತಿಂದಾಕದು ಕಟ್ಟಾಗಿದ್ದು. ನಮ್ಮಲ್ಲಿ ಕೊಡೆ ಇಲ್ಲ, ರೈನ್ ಕೋಟ್ ಇಲ್ಲ. ಮಳೆ ಬಂದರೆ ಏನು ಮಾಡೋದು ಗೊತ್ತಿಲ್ಲ. ಓ, ಇಷ್ಟೇನಾ ಅಂತ ಅರ್ಧ ಗಂಟೆ ಅಂತ ಹೇಳಿದರು, ಇನ್ನು ಹೋಗ್ಲಿಕ್ಕೆ ಉಂಟಾ? ಗೋರಿಲ್ಲನಾ ನೋಡಿ, ಇದೆ ನಮ್ಮ ವಂಶಸ್ಥರು. ಇಲ್ಲೇ ಮೂಲವಾಗಿದ್ದು. ಓ, ಇದೇ ಲಾಸ್ಟಿಯಾ? ನೋಡಿ, ನಮ್ಮ ವಂಶಸ್ಥರು. ಈಗ ನಾನು ಕರೀತೇನೆ. ಇನ್ನುಂಟಾ? ಓ, ಸ್ವಲ್ಪ ಕಠಿಣವಾದಂಥ ದಾರಿಯನ್ನು ಕ್ರಾಸ್ ಮಾಡಿದ್ವಿ. ಈಗ ಸ್ವಲ್ಪ ಸುಲಭವಾದಂಥ ದಾರಿ. ಇದಿನಷ್ಟು ಕಷ್ಟ ಇಲ್ಲ. ನೋಡುವ ನೆಕ್ಸ್ಟ್ ಮುಂದಕ್ಕೆ. ಆಲ್ರೆಡಿ ಇಲ್ಲಿ ಬಂದು ಆಟ ಆಡ್ತಾ ಇದ್ದಾರೆ ಮಕ್ಕಳು ನೋಡಿ. दिखाई नहीं दे रहा है, वहाँ पर बहुत दूर जाना है शंकर पीठा पर, लेकिन अभी भी रास्ता
बंद होने की संभावना है, बारिश होने की संभावना हो रही है। रेगिस्तान में ओएसिस मिल गया, देखिए ज़रा देखिए, यहाँ पर कोल्ड ड्रिंक्स पी रहा है, बहुत ठंडी है फिर भी वहाँ पी रहा है। ಯಾವುದೇ ಕಾರಣಕ್ಕೂ ನಾವು ಪ್ಲಾಸ್ಟಿಕ್ ಎಸೆಯಲ್ಲ. ಎಸ್, ಪರಿಸರದ ಮೇಲೆ ಇರುವಂಥ ನಿಮ್ಮ ಕಾಳಜಿಗೆ ಅಭಿನಂದನೆಗಳು. ಇನ್ನು ತಿಳ್ಕೊಳ್ಬೇಡಿ ಆಚೆಗೆ ಬಿಸಾಡ್ತೀರಂತ ಅಷ್ಟು ಖಂಡಿತವಾಗಿ ಇಲ್ಲ, ಎಲ್ಲಿ ನಮಗೆ ಡಸ್ಟ್ಬಿನ್ ಸಿಗುತ್ತೋ ಅಲ್ಲಿ ನಾವು ಇದನ್ನು ಬಿಸಾಕ್ತೀವಿ. ಪಕ್ಕ ಅಂತ ಹೋಗುತ್ತೆ, ಒಮ್ಮೊಮ್ಮೆ ಮಳೆ ಇಟ್ಕೊಂಡು ಬೀಳುತ್ತೆ, ಶೀತ ಆಗುತ್ತೆ ಅಂತ ಭಯ ಆಗುತ್ತೆ. ನೋಡುವ ಮೌಂಟ್ ಎವರೆಸ್ಟ್ ಹತ್ತುವಾಗ ಯಾವ ರೀತಿ ದಾರಿಯೆಲ್ಲ ಬರ್ಫಿಂದ ಬ್ಲಾಕ್ ಆಗುತ್ತೆ ಅಲ್ವಾ, ಅದೇ ಥರ ಇಲ್ಲಿ ಮಂಜು ಒಂದು ಕ್ಷಣ ಬರುತ್ತೆ, ಏನು ಕಾಣಿಸೋದಿಲ್ಲ, ಮತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ. ಕ್ಯಾಮರಕ್ಕೆ ಮಂಜು ಬಿದ್ದು ವಿಡಿಯೋ ಮಬ್ಬಾದ್ರೆ ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ. ಸ್ವಲ್ಪ ಟಫ್ ಎಷ್ಟು ದಾರಿ, ಇಲ್ಲಿ ಏನು ಗ್ರಿಪ್ ಇಲ್ಲ. ಮೇಲಕ್ಕೆ ಹೋಗ್ತಾ ಇದ್ದಂತೆ, ಆ ಕಡೆಯ ಗುಡ್ಡ ಇನ್ನಷ್ಟು ಎತ್ತರಕ್ಕೆ ಹೋಗ್ತಾ ಇದೆ ನೋಡಿ. ಆವಾಗ ಅದು ಚಿಕ್ಕದಾಗಿ ಕಾಣ್ತಾ ಇತ್ತು, ಇವಾಗ ದೊಡ್ಡದಾಗಿ ಕಾಣ್ತಾ ಇದೆ. ಅಲ್ಲ ಹೋಗಿ ಹೋಗಿ ಬಂದ್ವಿ, ಇಲ್ಲಿ ಜಸ್ಟ್ ಲೆವೆಲ್ ಜಾಗ. ಇನ್ನೆಷ್ಟು ಹೋಗ್ಬೇಕು? ಹಾಂ, ಹೌದಾ, ಅಷ್ಟೇ. ಇಲ್ಲೋ ವೈಟ್ ವೈಟ್ ಕಾಣ್ತಾ ಇದೆ. ಎಷ್ಟು ದೂರ ಉಂಟು ಅಂತ? ಅರ್ಧ ಗಂಟೆ ಬೇಕಾ? ನೋಡಿ, ಇಲ್ಲಿ ದಾರಿ ಸ್ವಲ್ಪ ಇಕ್ಕಟ್ಟಾಗಿದೆ, ಭಾರಿ ರಿಸ್ಕ್ ಆಗಿದೆ. ಸ್ವಲ್ಪ ಆಯ ತಪ್ಪಿದರೆ ಯಾವ ಕೆಳಗೆ ನೋಡಿ ಎಷ್ಟು ಸ್ಲೋಪ್ ಇದೆ ನೋಡಿ. ಇಂಥ ದುರ್ಗಮ ದಾರಿಯಲ್ಲಿ ಕೂಡ ಹೋಗಿ ಬರ್ತಾ ಇದ್ದಾರೆ. ನಿಜವಾಗಿ ಮೆಚ್ಚಲೇಬೇಕವರ ಒಂದು ಪರಿಶ್ರಮಕ್ಕೆ. ಅಪ್ಪ ಮಕ್ಕಳು ಇಲ್ಲಿ ಬರ್ತಾ ಇದೆ. ಅರ್ಧ ಗಂಟೆ ಕುಳಿತೋಗಲಿ ನಿಗುಲ್ಲ ಯಾ ಮಲಯಾಳಂ ಪಾತಿರೋದು ಇರ್ತೀರಿ ಮಾರ, ಯಾ ನಂಚೆ ಪಾತಿರ್ನಿ ನಿಗಲ ಊರು ನೋಡ್ತೀನಿ ಮೆಕ್ಕಲೆ ಬೋತೀರಿ ಮಾರೇ. ಒಳ್ಳೆ ಕೇರಳ ಮತ್ತೊಂದು ಅಪ್ಪು ಕಂಡು ಬರ್ತಾ ಇದೆ ಇಲ್ಲಿ. ಗೋ ಎಲ್ಲರೂ ಅರ್ಧ ಗಂಟೆ ಅಂತ ಹೇಳಿದ್ರು. ನೋಡಿ ನೋಡಿ ನೋಡಿ, ಬ್ರೇಕ್ 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 ಬ್ರೇಕ್. ವಾ, ಅಲ್ಲ ಆ ಕಾಲದಲ್ಲಿ ಇಷ್ಟು ದೂರ ಬಂದಿದ್ದಾರಲ್ಲ ಅವರು ಶಂಕರಾಚಾರ್ಯರು. ದೂರ How many minutes? 5 minutes. 5 minutes. What? ಯಾರು ಅದಲ್ಲ ಮಂದಿ ಹೇಳ್ತಾರೆ ನೋಡಿ, ಇಲ್ಲಿ ಸ್ವಲ್ಪ ಕತ್ತಲು ಕತ್ತಲು ಇದೆ.
ಅಲ್ಲಂತೂ ಅದೊಂದು ಇಂಥ ಬೇಲಿ ಮರ ಹಾಕಿದ್ದಾರೆ ಆನೆ ಬರ್ತಾ ಅಂತ. ವಾವ್ ಟಾಪ್. ಬರಲಿಕ್ಕೆ ಕಷ್ಟ, ಇನ್ನು ಹೋಗ್ಲಿಕ್ಕೆ ಈಸಿ, ಬರಲಿಕ್ಕೆ ತುಂಬ ಕಷ್ಟ. ಇಲ್ಲಿ ನಾವು ಹೋಗ್ತೇವೆ ಮತ್ತೆ ಬರುವಾಗ. ನೋಡಿ ನೋಡಿ ಇಲ್ಲಿ ಇಬ್ಬರು ಓಲ್ಡ್ ಅವರು ಬರ್ತಾ ಇದ್ದಾರೆ. ಕೇರಳ, ಹಾಂ, ಉಡುಪಿ, ಕರ್ನಾಟಕ. എവിടെ ദൂരം ദൂരം 45 minutes. അവളതാ ഓ ഗോഡ്. 45 minutes. ഓക്കേ. നിങ്ങൾക്ക് 45 minutes, ഞങ്ങൾക്ക് ഞങ്ങളൊക്കെ 45 മിനിറ്റ്. ദ്യാവരനെ ನೋಡಿ ಇಲ್ಲಿ ಏರಿಯಾ, ಇಲ್ಲಿ ಒಂದು ಮರಗಳೇ ಬೇರೆ. ಇನ್ನೆಷ್ಟು ದೂರ ಇದೆ ಸರ್? ಹಾಂ, 10 ನಿಮಿಷನಾ? ಹೌದಾ? ಸ್ನೇಹಿತರೆ, ಈಗ 3 ಗಂಟೆ ಆಗಿದೆ. ಆದರೆ ಇಲ್ಲಿಯ ವಾತಾವರಣ ನೋಡುವಾಗ ಇನ್ನೂ ಕೂಡ ಒಂದು 8-9 ಗಂಟೆ ಥರ ಕಾಣ್ತಾ ಇದೆ. ನೂಕೊಂಡ ಸ್ಪೀಡ್ ಜಾಸ್ತಿ ಬಂದಿದೆ. ಎಷ್ಟು ಟೈಮ್ ಬಂದು ಈಗ? ಕೇಳಿ ಬಿಟ್ರು ಅವರು. ನೋಡಿ, ಅದು ಭೂಲೋಕ, ನಾವೀಗ ಸ್ವರ್ಗಲೋಕದಲ್ಲಿದ್ದೀವಿ. ಕೆಳಗಿನ ಲೋಕ ಇದೆಯಾ? ಉಪೇಂದ್ರ ಇದನ್ನೇ ನೋಡಿ ಏಯ್, ಬಸವತ್ತನ ಸಾಚೋಜಿ ನೋಡಿ ಕೆಳಗೆ ಅದೇ ಪರ್ವತ ಉಲ್ಟಾದಾಗೆ ಇದೆ ನೋಡಿ. ಇದು ಒಂದೊಂದು ಓಕೆ. ಹಾಯ್ ಶಿವಗಾಮಿನಿ, ಹಾಯ್, ಬಾಯ್ 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 ಬಾಯ್, ಸಿ ಯು, ಹಾಯ್, ಟಾಟಾ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು, ಬಾಯ್, ಸಿ ಯು, ಬಾಯ್ ಬಾಯ್ ಬಾಯ್, ಹಾಯ್. ಎಷ್ಟು ದೂರ ಉಂಟು? ಕೇರಳ ಎಂತ ಹೇಳುದು? ಎತ್ತರೆ ಕಿತ್ನಾ ದೂರ ಹೈ? 100 ಮೀಟರ್? ಯಾ, ಓಕೆ. ವಾವ್, ನೋಡಿ ಮಾರ್ರೆ, ಇದು ಪರ್ವತ ಉಲ್ಟಾಗಿ ನೋಡಿ. ಇಲ್ಲಿ ನಾನು ವಿಡಿಯೋ ಮಾಡಿದ್ರು ಕೂಡ ಉಲ್ಟಾ ಅಂತ ಕಾಣುತ್ತೆ, ಸ್ಟ್ರೇಟ್ ಅಂತ ಕಾಣುತ್ತೆ, ಆದರೆ ಇದು ಉಲ್ಟಾ ನೋಡಿ. ಹೀಗೆ ನೋಡಿ ನೋಡಿ ನೋಡಿ, ಸ್ಲೋಪ್ ಆಗಿರುವಂಥದ್ದು. ಶಂಕರಾಚಾರ್ಯರು ತಪಸ್ಸು ಮಾಡಿದಂತಹ ಸರ್ವಜ್ಞ ಪೀಠಕ್ಕೆ ನಾವು ತಲುಪ್ತಾ ಇದ್ದೇವೆ ನೋಡಿ. ಬೇಗ ಬೇಗ ಬೇಗಪ್ಪೋ. ಓ ಓ ಓ ಓ, ಯೋ, ಮೆಲ್ಲ 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 ಮೆಲ್ಲ.
ಭಾರತದ 4 ದಿಕ್ಕುಗಳಲ್ಲಿ ಮಠಗಳನ್ನು ಸ್ಥಾಪಿಸಿ ಹಿಂದೂ ಧರ್ಮವನ್ನು ಉದ್ಧರಣ ಮಾಡಿದಂಥ ಶಂಕರಾಚಾರ್ಯರು ತಪಸ್ಸನ್ನಾಚರಿಸಿದಂಥ ಸರ್ವಜ್ಞ ಪೀಠ ನೋಡಿ ಇಲ್ಲಿ ಕಾಣ್ಬೋದು. ಕೇರಳದ ಕಾಲಡಿಯಲ್ಲಿ ಹುಟ್ಟಿ ಭಾರತದಾದ್ಯಂತ ಸಂಚಾರ ಮಾಡಿದಂತಹ ಶಂಕರಾಚಾರ್ಯರು ಕೊನೆಗೆ ತನ್ನ ತಪಸ್ಸಿನ ಕ್ಷೇತ್ರವನ್ನಾಗಿ ಕೊಡಚಾದ್ರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಕೊಡಚಾದ್ರಿ ಬೆಟ್ಟದ ತುತ್ತ ತುದಿಯಲ್ಲಿ ಸರ್ವಜ್ಞಪೀಠ ಅಥವಾ ಶಂಕರಪೀಠ ಎಂದು ಕರೆಯಲ್ಪಡುವ ಈ ಒಂದು ಸ್ಥಳದಲ್ಲಿ ಶಂಕರಾಚಾರ್ಯರು ದೀರ್ಘವಾದಂಥ ತಪಸ್ಸನ್ನು ಮಾಡಿ ದೇವಿಯನ್ನು ಒಲಿಸಿಕೊಳ್ಳುತ್ತಾರೆ. ಕೊಡಚಾದ್ರಿ ಬೆಟ್ಟದಲ್ಲಿ ಕಂಡಂತಹ ಮೂಕಾಂಬಿಕಾ ದೇವಿಯನ್ನು ಜನಸಾಮಾನ್ಯರಿಗೆ ತೋರಿಸಬೇಕು, ದರ್ಶನ ಮಾಡಿಸಬೇಕೆನ್ನುವ ನಿರ್ಧಾರವನ್ನು ಶಂಕರಾಚಾರ್ಯರು ಮಾಡುತ್ತಾರೆ. ಹಾಗಾಗಿ ದೇವಿಯಲ್ಲಿ ಭಿನ್ನವಿಸಿಕೊಳ್ಳುತ್ತಾರೆ. ದೇವಿಯು ಷರತ್ತಿನೊಂದಿಗೆ ಶಂಕರಾಚಾರ್ಯರ ಜೊತೆ ಬರಲು ಒಪ್ಪಿಕೊಳ್ಳುತ್ತಾಳೆ. ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬಾರದು, ಒಂದು ವೇಳೆ ನೋಡಿದರೆ ನಾನು ಅಲ್ಲಿಯೇ ನೆಲೆಗೊಳ್ಳುತ್ತೇನೆ ಎಂದು ದೇವಿಯು ಅಭಯವನ್ನು ನೀಡುತ್ತಾಳೆ. ಶಂಕರಾಚಾರ್ಯರು ಮುಂದೆ ಸಾಗುತ್ತಿದ್ದಂತೆ ಹಿಂದಿನಿಂದ ದೇವಿಯು ಹೆಜ್ಜೆ ಹಾಕುತ್ತಾಳೆ. ಸ್ವಲ್ಪ ದೂರ ಕಳೆದ ನಂತರ ಶಂಕರಾಚಾರ್ಯರಿಗೆ ಗೆಜ್ಜೆಯ ಸದ್ದು ಕೇಳಿಸದಾಗುತ್ತೆ. ಹಾಗಾಗಿ ಶಂಕರಾಚಾರ್ಯರು ಹಿಂತಿರುಗಿ ನೋಡುತ್ತಾರೆ. ಆದರೆ ಆ ಕ್ಷಣದಲ್ಲಿ ದೇವಿಯು ಅಲ್ಲಿ ನೆಲೆಗೊಳ್ಳುತ್ತಾಳೆ. ಕೊನೆಗೂ ಶಂಕರಾಚಾರ್ಯರು ಆ ಮೂರ್ತಿಯನ್ನು ಕೊಲ್ಲೂರಿನಲ್ಲಿ ಸ್ಥಾಪಿಸುತ್ತಾರೆ. ಇಂದು ಸಾವಿರಾರು ಭಕ್ತರು ಕೊಲ್ಲೂರಿಗೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಮಾಡಿ ಪುನೀತರಾಗುತ್ತಿದ್ದಾರೆ. ಸ್ನೇಹಿತರೆ, ಈಗ ನಾವು ಎಂಡ್ ಪಾಯಿಂಟಲ್ಲಿದ್ದೀವಿ. ಈಗ ಹೊರಡ್ತಾ ಇದ್ವಿ. ಈಗ ಸಮಯ 3:31. ಅಲ್ಲಿಗೆ ನಾವು ಜೀಪ್ ನಿಲ್ಲಿಸುವಂಥ ಸ್ಥಳಕ್ಕೆ ಎಷ್ಟು ನಿಮಿಷದಲ್ಲಿ ತಲುಪ್ತೀವಂತೆ ತೋರಿಸ್ತೀನಿ. ಬರುವಾಗ ನಾವು ಟೈಮ್ ನೋಡಿಲ್ಲ. ನೋಡಿ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ನೋಡಿ ಇರುವೆಲ್ಲ ನೋಡಿ 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 ಡೀಪಲ್ಲಿ ನೋಡಿ. ಮೋಡದ ಮೇಲಿನ ಪಯಣ ಮತ್ತೆ ಮತ್ತೆ ಸಾಗ್ತಾ ಇದೆ ನೋಡಿ. ಮೋಡ ಕೆಳಗೆ, ನಾವು ಅದರ ಮೇಲೆ. ಬಾ ಸ್ನೇಹಿತರೆ, ಕೊಡಚಾದ್ರಿಯ ಎಂಡ್ ಪಾಯಿಂಟ್ಗೆ ಹೋಗಿ ಅಲ್ಲಿಯ ಶಂಕರಾಚಾರ್ಯರ ಸರ್ವಜ್ಞ ಪೀಠವನ್ನು ತೋರಿಸಿದ್ವಿ. ಸಾಕಷ್ಟು ಇಲ್ಲಿಯ ದೃಶ್ಯಗಳನ್ನು ನಿಮ್ಮ ಮುಂದೆ ಇರಿಸಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ.
ನಾವು ಹಿಂತಿರುಗ್ತಾ ಇದ್ದೇವೆ, ಆ ಕಡೆಯಿಂದ ಬರ್ತಾ ಇದ್ದೇವೆ. ಸುಂದರವಾದಂಥ ದೃಶ್ಯ ಹೌದಾ? ಅಲ್ಲ, ನೋಡುವ ಗೊತ್ತಾಗ್ತದೆ. ಈ ಒಂದು ಅಂದಾಜು ಮಾಡಲಿಕ್ಕೆ ಗೊತ್ತಾಗೋದಿಲ್ಲ ನಿಮಗೆ ಊರವರು ಯಾರು. ಮತ್ತೆ ಮತ್ತೆ ಒಂದಕ್ಕಿಂತ ಒಂದು ಮಿಗಿಲು ದೃಶ್ಯ ಕಂಡು ಬರ್ತಾ ಇದೆ. ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಕ್ಯಾಮರಾಮ್ಯಾನ್ಗಳಿಗೆ. ಪ್ರಕೃತಿಯ ಸೌಂದರ್ಯವನ್ನು ತಮ್ಮ ಕ್ಯಾಮರಾದಲ್ಲಿ ತನ್ನ ಕೈ ಚಲಕದ ಮೂಲಕವಾಗಿ ಸೆರೆ ಹಿಡಿಯುವಂಥ ಪ್ರಯತ್ನ ಇಲ್ಲಿ ಬಾಬುನ ಗಮ್ಮತ್ತು ಖ್ಯಾತಿಯ ವಿಷ್ಣು ಪ್ರಸಾದ್ ಪಾಂಬುರ್ ಅವರಿಂದ. ಹಾಗೆ ಅದಕ್ಕೆ ಸರಿಯಾದಂಥ ಪೋಸ್ ಕೊಡ್ತಾ ಇದ್ದಾರೆ ರಾಜಶೇಖರ್ ಸರ್ ಅವರು. ಅಲ್ಲಿ ನಮ್ಮನ್ನು ಕರ್ಕೊಂಡು ಬಂದಂಥ ಇಬ್ಬರು ಘಟಾನುಘಟಿಗಳು ಕಾಯ್ತಾ ಇದ್ದಾರೆ. ಇಲ್ಲಿ ಹೋಗ್ಬೇಕಷ್ಟೇ. ಸುಸ್ತಾಯ್ತಾ? ಆರ್ ಯು ಟಯರ್ಡ್? ಹಾಂ, ಜಸ್ಟ್ ಲಿಟ್ಲ್, ಸ್ವಲ್ಪ 200 ಮೀಟರ್. ಎಸ್. 3 minutes. ಹಸಿದಿನ ಕರೆಕ್ಟ್ ಆಗ್ತದೆ ಗೊತ್ತಿತ್ತು. ಅಷ್ಟಾಗಲ್ಲ ಕಡ ಚಾರಿ ನಾಡ ಮತ್ತಗಳು ಹಾಕ್ಬೇರ. Tired? No. Happy? Hi. Hi. ಟಾಟಾ, ಬಾಯ್, ಸಿ ಯು. ಎಷ್ಟು ಮಕ್ಕಳು ಸಿಗ್ತಾರೆ ಮತ್ತೆ. ಕೇರಳ? ಆಲ್ ಕೇರಳ, ಹೈಯೆಸ್ಟ್ ಕೇರಳ. ಎಷ್ಟೊಂದು ಚೆನ್ನಾಗಿದೆ ಈ ಮರ ನೋಡಿ. ಇಲ್ಲಿ ಶೋ ಗಿಡ ಥರ ಇದೆ ನೋಡಿ, ಕಟ್ಟಿಂಗ್ ಮಾಡಿ ಥರ. ಆಗ ಹೋಗುವಾಗ ಅಲ್ಲಿ ಫುಲ್ಲು ಫಾಗ್ ಆವರಿಸಿತ್ತು. ಈಗ ಕ್ಲೀನ್ ಆಗಿದೆ, ಆದರೆ ಗಾಡಿ ಅಲ್ಲಲ್ಲಿ ಬಾಕಿ ಆಗಿದೆ ಕೆಲವು. എന്താ പേരെന്താ? ಈಗ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಯಸ್, ಹೊರಗೆ ಬರ್ತಾ ಇದ್ದೀವಿ. ಆ ಗುಡ್ಡವನ್ನು ಇನ್ನೂ ದಾಟಬೇಕು. ಹತ್ತುವಾಗ ಹಸಿವು ಆಗಲಿಲ್ಲ, ಈಗ ಇಳಿಯುವಾಗ ಹಸಿವು ಆಗ್ತಾ ಉಂಟು ಸ್ವಲ್ಪ. ಫಸ್ಟ್ ಅವರ ನಿಜ ಏನಿದೆ ಗೊತ್ತಾನೆ. ಸೂಪರ್ ಸೂಪರ್. ಒಂದು ಮುಂಜಾನೆ ಹಾಗೆ ಸುಮ್ಮನೆ ಹೋಗೋಣ ಬಾರೆ.
ನಾವು ಅಲ್ಲಿಂದ ಹೊರಡುವಾಗ 3:31 ಆಗಿತ್ತು. ಈಗ ಕರೆಕ್ಟಾಗಿ 4 ಗಂಟೆ ಆಗಿದೆ. ಹಾಗಾಗಿ ಅಲ್ಲಿಂದ ಹಿಂತಿರುಗಲಿಕ್ಕೆ 30 ಮಿನಿಟ್ಸ್ ಬೇಕು. ಸ್ನೇಹಿತರೆ, ಸರ್ವಜ್ಞ ಪೀಠದಲ್ಲಿ ಶಂಕರಾಚಾರ್ಯರು ತಪಸ್ಸು ಮಾಡಿದಂಥ ಸ್ಥಳ ಹಾಗೆ ಹೋಗುವಂಥ ದಾರಿಯನ್ನು ಸಂಪೂರ್ಣವಾಗಿ ತೋರಿಸಿಕೊಟ್ಟಿದ್ದೀನಿ. ಈ ವಿಡಿಯೋವನ್ನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇಂಥದೇ ಒಂದು ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಟೇಕ್ ಕೇರ್. ಬಾಯ್ ಬಾಯ್, ನಮಸ್ಕಾರ, ಬಾಯ್ ಬಾಯ್. ಅಗತ್ಯ ಕೇರಿತೋಳ ಕೇಳಿ ತೊಳ್ದೊಳೆ ಅಗತ್ಯ ಕೇರ ಏರ್ಪಿನ್ ಆಗಿ ಇಲ್ಲಿ ತನಕ ಮುಟ್ಟಿಸಿದಂಥ ಇಬ್ಬರು ಸಾರಥಿಗಳಿಗೆ ಅಭಿನಂದನೆಗಳು. ಧನ್ಯವಾದಗಳು. ಆಯ್ತು ಸರ್, ಸಿಗೋಣ. ಬಾಯ್ ಬಾಯ್. ಬರ್ತೇವೆ.